ಸವರ್ಣೀಯರಿಂದ ದಲಿತರ ತೋಟಕ್ಕೆ ಬೆಂಕಿ ಹಚ್ಚಿರೋ ಆರೋಪ. ಪ್ರಶ್ನಿಸಿದ್ದಕ್ಕೆ ದಲಿತ ಕುಟುಂಬದ ಮೇಲೆ ಜಾತಿ ನಿಂದನೆ ದೌರ್ಜನ್ಯ ಎಸಗಿದ್ರ. ದೂರು ದಾಖಲಿಸಿಕೊಳ್ಳದೆ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರ. ಎಸ್, ನಮ್ಮ ರಾಜ್ಯದಲ್ಲಿ ಅಟ್ರಾಸಿಟಿ ಕಾಯ್ದೆ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೂಡ ಅಲ್ಲಲ್ಲಿ ಜಾತಿ ನಿಂದನೆ ಪ್ರಕರಣಗಳು ತೆರೆಮರೆಯಲ್ಲಿ ನಡೆಯುತ್ತಲೇ ಇವೆ. ಈಗ ಇಂಥದ್ದೇ ಹೇಯ ಕೃತ್ಯವೊಂದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮಲಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಗ್ರಾಮದ ಸವರ್ಣೀಯ ಕುಟುಂಬಕ್ಕೆ ಸೇರಿರೋ ಸಿದ್ದರಾಮಯ್ಯ ಎಂಬುವವರು ಕಳೆದ ತಿಂಗಳು ಫೆಬ್ರವರಿ 6ರಂದು ತಮ್ಮ ತೋಟಕ್ಕೆ ಬೆಂಕಿ ಇಟ್ಟಿದ್ರು. ಆದರೆ ಅವರ ತೋಟದ ಪಕ್ಕದಲ್ಲೇ ದಲಿತ ಪ್ರಕಾಶ್ ಅವರ ತೋಟ ಕೂಡ ಇದ್ದು ಬೆಂಕಿಯ ಕೆನ್ನಾಲಿಗೆ ಇವರ ಜಮೀನಿನವರೆಗೂ ಕೂಡ ವ್ಯಾಪಿಸಿತ್ತು. ಇದರಿಂದ ಸುಮಾರು 15ರಿಂದ 20 ಅಡಿಕೆ ಗಿಡಗಳು ಬೆಂಕಿಗೆ ಸುಟ್ಟು ಕರಕಲಾಗಿದ್ವು. ಬೆಂಕಿ ಪಕ್ಕದ ತೋಟಕ್ಕೆ ವ್ಯಾಪಿಸಿದ್ರೂ ಕೂಡ ಸಿದ್ದರಾಮಯ್ಯ ಮಾತ್ರ ಸುಮ್ಮನೆ ಇದ್ರು. ಇದನ್ನ ದಲಿತ ಪ್ರಕಾಶ್ ಪ್ರಶ್ನಿಸಿದ್ದಕ್ಕೆ ಸವರ್ಣೀಯ ಸಿದ್ದರಾಮಯ್ಯ ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಮಾಡಿದ್ದಾರಂತೆ. ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲು ಮಾಡುವಂತೆ ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಆರೋಪ ಮಾಡಲಾಗ್ತಿದೆ. ಆದ್ದರಿಂದ ದಲಿತ ಪ್ರಕಾಶ್ ಎಂಬುವವರು ದಲಿತ ಸಂಘಟನೆಗೆ ದೂರು ನೀಡುವ ಮೂಲಕ ಅಳಲನ್ನ ತೋಡಿಕೊಂಡಿದ್ದು ಪ್ರಕಾಶ್ ಪರವಾಗಿ ದಲಿತ ಸಂಘಟನೆ ಹೋರಾಟ ಮಾಡಲು ಮುಂದಾಗಿದೆ. ಇನ್ನು ದಲಿತರ ಮೇಲೆ ಆಗಿರೋ ಕೃತ್ಯಕ್ಕೆ ದಲಿತ ಸಂಘಟನೆ ಖಂಡಿಸಿದ್ದು ತುಮಕೂರು ಎಸ್ಪಿ ಕಚೇರಿಯಲ್ಲಿ ದೂರನ್ನ ದಾಖಲಿಸಿದ್ದು ಸಿದ್ದರಾಮಯ್ಯ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ರೆ ಎಸ್ಪಿ ಕಚೇರಿ ಮುಂದೆ ದಲಿತ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ದಲಿತ ಸಂಘಟನೆ ಮುಖಂಡ ರಾಜೇಶ್ ಎಚ್ಚರಿಕೆ ನೀಡಿದರು. ಏನು ಅಂದರೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮಲಗೊಂಡನಹಳ್ಳಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಅನ್ನೋ ಕುಟುಂಬದವರು ಅವ್ರ ತೋಟದಲ್ಲಿ ಬೆಂಕಿ ಹಚ್ಚಿ ಪಕ್ಕದಲ್ಲಿ ಇರ್ತಕ್ಕಂಥ ದಲಿತ ಕುಟುಂಬದವರು ಆಗಿರ್ತಕ್ಕಂಥ ಪ್ರಕಾಶ್ ಅವ್ರ ತೋಟದ ಅಡಿಕೆ ಗಿಡಕ್ಕೆ ಹುರ್ಕೊಂಡು ಬಂದು ಸುಮಾರು ಒಂದು 15ರಿಂದ 20 ಗಿಡ ಬೆಳೆಗೆ ಬಂದಿರತಕ್ಕಂಥ 20 ಗಿಡ ಅಡಿಕೆ ಗಿಡನೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಆ ವಿಚಾರವಾಗಿ ಅಲ್ಲಿ ಲೋಕಲ್ ಸ್ಟೇಷನ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಕಂಪ್ಲೇಂಟ್ ತಗೊಂಡು ಅವ್ರೇನು ಮಾಡಿದ್ರು, ಯಾವುದೇ ರೀತಿ ಒಂದು ಆ್ಯಕ್ಷನ್ ತಗೊಂಡಿಲ್ಲ. ಆ್ಯಕ್ಷನ್ ತಗೊಳ್ಳದಲ್ಲೇ ಇರೋದಕ್ಕೆ ಅವ್ರೇನು ಮಾಡಿದ್ರು, ತೀರಾ ಮನನೊಂದು ಪ್ರಕಾಶ್ ಅನ್ನೋರು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ಹತ್ರ ಬಂದು ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ. ಯಾವಾಗ 12ನೇ ತಾರೀಕು ಫೆಬ್ರವರಿ ಲಾಡ್ಜ್ ಮಾಡಿದ್ರು. ಅವರು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಇದ್ರ ವಿರುದ್ಧ ಯಾರು ಪ್ರಕಾಶ್ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅಟ್ರಾಸಿಟಿ ಕೇಸ್ ವಿಚಾರವಾಗಿ ಅವರು ಕೇಳಿ ಈ ಬೆಂಕಿ ಇಕ್ಕಿರೋದನ್ನ ಕೇಳಿರತಕ್ಕಂಥ ವಿಚಾರವಾಗಿ ಕೇಳಕ್ಕೆ ಹೋಗಿದ್ದಕ್ಕೆ, ನೀವು ನಮ್ಮ ಜಮೀನು ಪಕ್ಕದಲ್ಲಿ ನೀವು ಯಾಕಿದ್ದೀರಾ, ಇಲ್ಲಿ ನೀವು ಹತ್ಕೊಂಡು ಹುರಿದೋದ್ರೆ ನಾವೇನು ಮಾಡೋಣ ಅಂತೇಳಿ ಜಾತಿ ನಿಂದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ ಆಗಿರೋದಕ್ಕಿಂತ SC/ST ಕಾಯ್ದೆಡಿ ಕೇಸ್ ಹಾಕಬೇಕು ಅಂತೇಳಿ ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನ ಲಾಡ್ಜ್ ಮಾಡಿ FIR ಮಾಡಿ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟರು. ಇದುವರೆಗೂ ಸಹ ಯಾವುದೇ ರೀತಿ ಒಂದು ಕ್ರಮ ಆಗಿಲ್ಲ. ಅಲ್ಲಿರ್ತಕ್ಕಂಥ ಲೋಕಲ್ಲು ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರೆಫರ್ ಮಾಡಿದ್ರು ಸಹ ಯಾವುದೇ ರೀತಿ ಕ್ರಮ ತಾಣದಲ್ಲೇ ಇರೋದ್ರಿಂದ ನಾವು ಇದಕ್ಕೆ ಕೂಡಲೇ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡ್ದಲೇ ಇದ್ದರೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆಗಡೆ ಯಾರು ಮನನೊಂದವರೋ ಪ್ರಕಾಶ್ ಅವ್ರ ಕುಟುಂಬದವ್ರನ್ನ ಕರ್ಕೊಂಬಂದು ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಅಲ್ಲಿ ಲೋಕಲ್ ಸ್ಟೇಷನ್ ಅವ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ಅಟ್ರಾಸಿಟಿ ಪ್ರಕರಣವು ತುಂಬಾ ಪವರ್ಫುಲ್ ಆಗಿದ್ರೂ ಕೂಡ ಅಲ್ಲಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮುಂದುವರಿಯುತ್ತಿರುವುದು ಮಾತ್ರ ವಿಪರ್ಯಾಸ. ಅಧಿಕಾರಿಗಳು ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿ ದೌರ್ಜನ್ಯ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.